ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕನ್ನಡತಿಯಾನು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಂದರೆ ಇದೊಂದು ನಾಳೆಯಿಂದಲ್ಲ ಆ್ಯಕ್ಚುಲಿ ಇವತ್ತಿಂದಲೇ ಸ್ಟಾರ್ಟ್ ಮಾಡೋಣ ಅಂತ. ಏನಂದರೆ 30 ಡೇಸ್ ಚಾಲೆಂಜ್ ಥರ ನಾನೇನು ಅಂದರೆ ಡೈಲಿ 10,000 ಸ್ಟೆಪ್ಸು ವಾಕಿಂಗು, ಆಮೇಲೆ ಆದರೆ 30 ಮಿನಿಟ್ಸು ವರ್ಕೌಟ್ ಮಾಡೋದು, ಏನಾದರೂ ಆಯ್ತು ಎಕ್ಸಸೈಸು ಮನೆಯಲ್ಲ. ಅದ್ರ ಜೊತೆ ಒಂದು ಡಿಸಿಪ್ಲಿನ್ ಲೈಫ್, ಅಂದರೆ ಫುಡ್ಡು ಎಲ್ಲ, ಅಂದರೆ ಜಂಕ್ ಫುಡ್ಡು, ಶುಗರು ಎಲ್ಲ ಅವಾಯ್ಡ್ ಮಾಡಿ, ಸ್ವೀಟ್ಸ್ ಏನು ತೊಗೊಳ್ಳೋದೇ ಇರೋ ಥರ ಒಂದು 30 ಡೇಸ್ ಚಾಲೆಂಜ್ ಮಾಡೋಣ ಅಂತ. ಆ್ಯಕ್ಚುಲಿ ಇವತ್ತು ಅದಕ್ಕೆ ವಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಇವತ್ತು ಹೆಂಗಾಗುತ್ತೆ ಅಂತ. ಅಂದರೆ ಡೈಲಿ ಅಟ್ಲೀಸ್ಟ್ 30 ಡೇಸು ಒಂದು ವೀಡಿಯೋನ ರೆಗ್ಯುಲರಾಗಿ ಒಂದು ಲಾಂಗ್ ವೀಡಿಯೋನ ಅಪ್ಡೇಟ್ ಮಾಡೋ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ. ಈ ಥರ ಎಷ್ಟೊಂದು ಸಲ ಪ್ಲ್ಯಾನ್ ಮಾಡಿ ನಾನು ಅದು ಗಿವ್ ಅಪ್ ಮಾಡಿದ್ದೀನಿ. ಯಾಕಂತಂದರೆ ಯಾರು ಕೇಳ್ತಾರೆ ಬಿಡು ಅನ್ನೋ ಥರ. ನೋಡೋಣ ಈ ಸಲ ಅಟ್ಲೀಸ್ಟ್ ಡೈಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದಾರೆ. ಅಟ್ಲೀಸ್ಟ್ ನಮ್ಮನ್ನು ವಾಚ್ ಮಾಡ್ತಾಯಿದ್ದಾರೆ, ಮಾಡಲೇಬೇಕು ಅಂತ ಹೇಳ್ಬಿಟ್ಟಾದರೂ ಮಾಡ್ತೀವಲ್ವ, ಅದಕ್ಕೆ ಹಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಎಲ್ಲನೂ ವೀಡಿಯೋ ಮಾಡಿಕೊಂಡು ಮಾಡೋದು ನನಗೆ ಕಷ್ಟ ಆಗ್ಬೋದು ಮೇ ಬಿ. ಏಕೆಂದರೆ ಡ್ಯೂಟಿಗೆ ಹೋಗೋ ಟೈಮಲ್ಲಿ ವೀಡಿಯೋ ಮಾಡಿಕೊಂಡು ಅಡುಗೆದೆಲ್ಲ ಮಾಡೋದು, ಅದೆಲ್ಲ ವಾಕ್ ಮಾಡೋದು, ಅದೆಲ್ಲ ಮಾಡ್ಕೊಂಡು ಕಷ್ಟನೇ ಆಗುತ್ತೆ. ಅದು ನೋಡೋಣ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು. ಐ ಹೋಪ್ ನಿಮ್ದು ಎಲ್ಲರದ್ದು ಸಪೋರ್ಟು ಇರುತ್ತೆ ಅಂತ ಅಂದ್ಕೋತೀನಿ. ಅದಲ್ಲದೆ ನೆಕ್ಸ್ಟ್ ವೀಕ್ ಬೇರೆ ನಿಧಿಮ ಅದು ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ. ಅವಳು ಸ್ಕೂಲ್ ಸ್ಟಾರ್ಟ್ ಆದರೆ ಅವಳು ಸ್ಕೂಲಿಗೆ ರೆಡಿ ಮಾಡಿ ಅಷ್ಟರೊಳಗೆ ನಾನು ಡ್ಯೂಟಿಗೆ ಹೋಗಿ ಅದ್ರ ಮಧ್ಯದಲ್ಲಿ ಇದೆಲ್ಲ ಆಗಲ್ಲ ಅಂದ್ಕೋತೀನಿ. ಆದರೂ ನನಗೆ ಎಷ್ಟಾಗುತ್ತೆ ಅಷ್ಟು ಬೆಸ್ಟ್ ಕೊಡೋಕ್ಕೆ ಟ್ರೈ ಮಾಡೋಣ ಅಂತ ಅಂದ್ಕೋತಾ ಇದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ. ಆಲ್ರೆಡಿ 5,000 ಆಗಿದೆ, ಈಗ 10,000 ಮಾಡಬೇಕು ಸ್ಟೆಪ್ಸು. ರೋಡಂತೂ ಚೆನ್ನಾಗೈತೆ, ಖಾಲಿ ಹೊಡಿತೈತೆ. ನಾವು ಫಾಸ್ಟಾಗಿ ನಡಿಬೇಕಷ್ಟೆ. ನಾವು ಗ್ಯಾಪ್ ಕೊಟ್ಟು ವಾಕ್ ಮಾಡಿದ್ದಕ್ಕೆ ಅದು ಉಸಿರು ಬರೋಂಗೆ ಆಗ್ತೈತೆ ಮೇಲೆ. ಆ್ಯಕ್ಚುಲಿ ನಾನು ವಾಕ್ ಮಾಡೋಣ ಅಂತ 6 ಗಂಟೆನಲ್ಲಿ ಡಿಸೈಡ್ ಮಾಡ್ಕೊಂಡು ಹೋಗಿದ್ದು. ಬಟ್ ಆದ್ರೂ ಎಷ್ಟು ಬಿಸಿಲಿದೆ, ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ನನ್ನ ಜೊತೆ ಚಾಲೆಂಜಿಗೆ ನಮ್ಮ ಅಮ್ಮನ ಹೇಳ್ಕೊಂಡು ಹೋಗ್ತಿದ್ದೀನಿ ವಾಕಿಂಗ್. ನಮ್ಮ ಅಮ್ಮ ಆಲ್ರೆಡಿ ವಾಕ್ ಮಾಡಿ 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 ಫುಲ್ಲು ಸೌದೋಯ್ತು, ಫುಲ್ 0 ಫಿಗರ್ ಆಗಿದೆ. ಆದರೂ ಬಿಡ್ದಂಗೆ ಹೇಳ್ಕೊಂಡು ಹೋಗ್ತಾಯಿದ್ದೀನಿ ನಮ್ಮ ಅಮ್ಮನೂ. ಕೊಕ್ಕರೆಗಳು ಎಲ್ಲ ಎಲ್ಲ ಮನೆಗೆ ಬರ್ತಾವೆ. ನಾವು ಈಗ ತಿಂದಿದ್ದು ಕರಗ್ಸೋಕೆ ಹೋಗ್ತಾಯಿದ್ದೇವೆ, ಅವೆಲ್ಲ ಊಟ ಮಾಡ್ಕೊಂಡು ಈಗ ಮನೆಗೆ ಬರ್ತಾವೆ. ಸೀದೋಯ್ತೆ ಅಂತ ಹಿಂಗೆ ಬಿಸಿಲು ಹೊಡೆದ್ರೆ ಮನುಷ್ಯರ ಸೀದೋಯ್ತು. ರೋಡ್ ಹಿಂಗಿದ್ರೆ ಎಷ್ಟು ಬೇಕಾದರೂ ವಾಕ್ ಮಾಡ್ಬೋದು. ಅತ್ತಾಗ ಗಾಡಿ ಒಳಗಡೆ ಹೌದು. ಅಲ್ಲಿ ನಾನು ವಾಕಿಂಗ್ ಪಾರ್ಟ್ನರ್, ನಾನು ಇನ್ನೂ ವಾಕ್ ಮುಗ್ದಿಲ್ಲ, ಆವಾಗೇ ಸ್ಟಾರ್ಟ್ ಮಾಡಿದ್ದು. ಇವಳು ಸುಬ್ಬಿ ನನ್ನ ಜೊತೆ ಇವಳು 10,000 ಸ್ಟೆಪ್ಸ್ ಮಾಡ್ತಾವಳೆ. ಇನ್ನೂ ಎಷ್ಟಾಗಿದೆ ಅಂತಂದರೆ ಅದೇ 7 ಕಾಲಾಗಿದೆ. ಇನ್ನೂ 8,600, ಇನ್ನೊಂದು 1,400 ಸ್ಟೆಪ್ಸ್ ಮಾಡಬೇಕು. ಅದು ನಮ್ಮ ಚಾರ್ಲಿ ಪಾಪ ಅದು ಮಾಡ್ತಾಯಿದ್ದೆ, ಹೋಗವ ಮನೆಗೆ ಅಂದರೂ ಹೋಗ್ದಂಗೆ. ಚಾರ್ಲಮ್ಮ ನೋಡಿ, ನಮ್ಮ ಚಂದ್ರ ನಕ್ಷತ್ರಗಳೆಲ್ಲ ಬಂದಿದೆ. ಬಟ್ ನಂದು ವಾಕಿಂಗ್ ಮುಗ್ದಿಲ್ಲ. ಸಡನ್ನಾಗಿ ಡಿಸೈಡ್ ಮಾಡಿ ನಾನು ಇವತ್ತು ಕಂಪ್ಲೀಟ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. 9,100 ಆಗಿದೆ. ನೋಡೋಣ ಇನ್ನು ಎಷ್ಟೊತ್ತಾಗುತ್ತೆ ಮುಗಿಯೋಕ್ಕೆ ಅಂತ ಹೇಳ್ಬಿಟ್ಟು. ನಾಳೆಯಿಂದಲೇ ಚಾಲೆಂಜ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡ್ರೆ ಇವತ್ತೇನೆ 10,000 ಸ್ಟೆಪ್ ಕಂಪ್ಲೀಟ್ ಮಾಡಿದ್ದೀನಿ. ನಾನಂತೂ ಫುಲ್ ಖುಷಿಯಾಗಿದ್ದೀನಿ. ಮತ್ತು ನಾಳೆ ನೋಡೋಣ ಇಡೀ ದಿನ ಯಾವ ಥರ ಕಂಪ್ಲೀಟ್ ಆಗುತ್ತೆ, ಚಾಲೆಂಜ್ ಫಸ್ಟ್ ಡೇ ಹೆಂಗಿರುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು.